ವೆಲ್ಕಮ್ ಬ್ಯಾಕ್. ಸಿಟಿ ಮಂದಿಗೆ ಬೇಸಿಗೆಗೂ ಮುನ್ನವೇ ಶಾಕ್ ಎದುರಾಗ್ತಾ ಇದೆ. ಫೆಬ್ರವರಿಯಲ್ಲೇನೆ ಬೆಂಗಳೂರಿಗೆ ಹೀಟ್ ಸ್ಟ್ರೋಕ್ ಕಂಟಕ ಎದುರಾಗ್ತಾ ಇದೆ. ರಣಭಯಂಕರ ಬಿಸಿಲಿಗೆ ಕಂಗಾಲಾಗಿದ್ದಾರೆ ಸಿಟಿ ಮಂದಿ. ಬಿರು ಬಿಸಿಲಿನಿಂದಾಗಿ ಆರೋಗ್ಯದ ಸಮಸ್ಯೆ ಕೂಡ ಎದುರಾಗ್ತಾ ಇದೆ. ಹೀಟ್ ಸ್ಟ್ರೋಕ್ ಬಗ್ಗೆ ಎಚ್ಚರ ಇರಲಿ ಅಂತ ಹೇಳಿ ವೈದ್ಯರು ಕಿವಿಮಾತು ಹೇಳ್ತಿದ್ದಾರೆ. ನಿರ್ಲಕ್ಷಿಸಿದ್ರೆ ಸಾವನ್ನು ಕೂಡ ತಂದೊಡ್ಡಬಲ್ಲಷ್ಟು ಡೇಂಜರಸ್ ಈ ಹೀಟ್ ಸ್ಟ್ರೋಕ್. ಪ್ರಾಬ್ಲಮ್ ಇದೆ. ಯಾಕೆ ಅಂದರೆ ಎಲ್ಲಿ ನೋಡಿದರೆ ಎಲ್ಲ ಕಡೆ ಗಿಡ ಕಟ್ ಮಾಡ್ತಿದ್ದಾರೆ. ನಾವು ಎಲ್ಲ ಕಡೆ ಗಿಡ ಬೆಳೆದಿದೆ, ಏನಾಗುತ್ತೆ, ಎಲ್ಲ ನೆರಳಿರುತ್ತೆ. ಆ ನೆರಳಿಂದ ನಮಗೇನೋ ಒಂದು ಸ್ವಲ್ಪ ಶ್ಯಾಡೋ ಬೀಳುತ್ತೆ. ಅದು ಬೀಳಬಾರ್ದಂದರೆ ಎಲ್ಲಿ ಇದ್ರೂ ಸ್ವಲ್ಪ ಗ್ರೀನರಿ ಇದ್ದರೆ ನಮಗೂ ಒಳ್ಳೆಯದು. ನಮಗೆ ನಡೆಯೋಕ್ಕಾಗ್ತಿಲ್ಲ, ಫುಲ್ ಬಿಸಿಲಿದೆ. ಶಿವರಾತ್ರಿ ಮುಂಚೆನೇ ತುಂಬ ಬಿಸಿಲಾಗ್ತಿದೆ. ಅದರಿಂದ ಸ್ವಲ್ಪ ಎಲ್ಲ ಕಡೆ ಟ್ರೀಸ್ ಬೆಳೆದಿದ್ರೆ ಚೆನ್ನಾಗುತ್ತೆ. ಮೇಡಮ್, ಈ ಸಿಚುವೇಶನ್ ನೋಡಿದ್ರೆ ಮುಂದೆ ಏನಾಗುತ್ತೆ ಅಂತ ಗೆಸ್ಸೇ ಮಾಡೋಕ್ಕಾಗ್ತಾ ಇಲ್ಲ. ಆ ರೀತಿ ಇದೆ. ಹೀಗೆ ತಡ್ಕೊಳಕ್ಕಾಗ್ತಿಲ್ಲ ಜನ. ಮುಂದೆ ಹೋಗ್ತಾ ಹೋಗ್ತಾ ಏನು ಮನೆಯಿಂದ ಈಚೆಗೆ ಬರೋಕ್ಕಾಗ್ದಿರೋ ಪರಿಸ್ಥಿತಿ ಬಂದರೂ ಬರ್ಬೋದು. ಮೋಸ್ಟ್ಲಿ ನನ್ನ ಪ್ರಕಾರ ಬೆಳಗ್ಗೆ ಮತ್ತು ಈವ್ನಿಂಗ್ ಬಿಟ್ಟರೆ ಮಧ್ಯಾಹ್ನ ಯಾರು ಆಚೆ ಕಡೆ ಬರೋದು ಕಾಣೆ ಅಂತ ಅನಿಸುತ್ತೆ. ನೋಡೋಣ ಮುಂದೆ. ಪ್ರಕೃತಿ ಮುಂದೆ ನಾವೇನು ಊಹೆ ಮಾಡೋಕ್ಕಾಗಲ್ಲ. ಪ್ರಕೃತಿ ಏನು ಬೇಕಾದ್ರೂ ಬದಲಾವಣೆ ಮಾಡ್ಬೋದು. ಪ್ರಕೃತಿಗಿರೋ ಕೆಚ್ಚು ಯಾರಿಗೂ ಇಲ್ಲ. ಪ್ರಕೃತಿ ನಮ್ಗೆ ಗೊತ್ತಿದೆ. ಕೇರಳದಲ್ಲಿ ಏನಾಯಿತೋ, ಆಚೆ ಕಡೆ ಏನಾಯಿತೋ ಎಲ್ಲ ನೋಡಿದ್ದೀವಿ. ಮನಸ್ಸು ಆದಷ್ಟು ಪ್ರಕೃತಿ ಕಡೆ ಗಮನ ಕೊಡಬೇಕು. ಪ್ರಕೃತಿನ ಉಳಿಸಿ ಬೆಳೆಸಿಲ್ಲ ಅಂತಂದರೆ ಆಚೆ ಕಡೆ ಎಲ್ಲ ಎಲ್ಲೂ ಹೋಗೋಕ್ಕಾಗಲ್ಲ. ಆ ಥರ ನಾವೇ ತಗೋತೀವಿ. ಇಂಥ ಸಿಚುವೇಶನ್ ನಾವು ಕ್ರಿಯೇಟ್ ಮಾಡ್ಕೊತಿದ್ದೀವಿನೋ ಅಂತ ಅನಿಸುತ್ತೆ. ಒಂದು ಮಹತ್ವದ ಮೆಡಿಕಲ್ ಕಂಡೀಷನ್ ಈ ಒಂದು ನಾವು ಏನು ನೋಡಬೇಕಂದ್ರೆ ಹೀಟ್ ಸ್ಟ್ರೋಕ್ ಅನ್ನೋದು ಒಂದು ಸಾಧ್ಯತೆ ಇದೆ. ಕೆಲವು ಲಕ್ಷಣಗಳು, ಯಾರಾದರೂ ಮನುಷ್ಯ ಭಾಳ ಹೊತ್ತು ಬಿಸಿಲಲ್ಲಿ ಕೆಲಸ ಮಾಡುವಾಗ ಎಚ್ಚರದಲ್ಲಿ ವ್ಯತ್ಯಾಸ ಆದರೆ, ಮೈ ಭಾಳ ಬಿಸಿ ಆದರೆ, ಅಥವಾ ಸ್ಕಿನ್ನೆಲ್ಲ ರೆಡ್ ಆದರೆ, ಹೃದಯ ಬಡ್ತ ಫಾಸ್ಟ್ ಆದರೆ, ಕೈಕಾಲು ಇಟ್ಕೊಳ್ಳೋದು, ಇವೆಲ್ಲ ಹೀಟ್ ಸ್ಟ್ರೋಕ್ ಸಿಂಪ್ಟಮ್ಸು. ಇದೊಂದು ಮೆಡಿಕಲ್ ಎಮರ್ಜೆನ್ಸಿ. ಇದನ್ನು ನಾವು ಇಗ್ನೋರ್ ಮಾಡಿದರೆ ಪೇಷಂಟ್ ಅನ್ಕಾನ್ಷಿಯಸ್ ಆಗ್ಬೋದು, ಪ್ರಾಣಕ್ಕೂ. ಎಷ್ಟೇ ವೈದ್ಯರು ಹೇಳ್ತಾ ಇದ್ದದನ್ನ ಕೇಳಿಸ್ಕೊಳ್ತಾ ಇದ್ವಿ. ಬಿರು ಬಿಸಿಲಿನಿಂದಾಗಿ ವೆಲ್ಕಮ್ ಬ್ಯಾಕ್. ಸಿಟಿ ಮಂದಿಗೆ ಬೇಸಿಗೆಗೂ ಮುನ್ನವೇ ಶಾಕ್ ಎದುರಾಗ್ತಾ ಇದೆ. ಫೆಬ್ರವರಿಯಲ್ಲೇನೆ ಬೆಂಗಳೂರಿಗೆ ಹೀಟ್ ಸ್ಟ್ರೋಕ್ ಕಂಟಕ ಎದುರಾಗ್ತಾ ಇದೆ. ರಣಭಯಂಕರ ಬಿಸಿಲಿಗೆ ಕಂಗಾಲಾಗಿದ್ದಾರೆ ಸಿಟಿ ಮಂದಿ. ಬಿರು ಬಿಸಿಲಿನಿಂದಾಗಿ ಆರೋಗ್ಯದ ಸಮಸ್ಯೆ ಕೂಡ ಎದುರಾಗ್ತಾ ಇದೆ. ಹೀಟ್ ಸ್ಟ್ರೋಕ್ ಬಗ್ಗೆ ಎಚ್ಚರ ಇರಲಿ ಅಂತ ಹೇಳಿ ವೈದ್ಯರು ಕಿವಿಮಾತು ಹೇಳ್ತಿದ್ದಾರೆ. ನಿರ್ಲಕ್ಷಿಸಿದ್ರೆ ಸಾವನ್ನು ಕೂಡ ತಂದೊಡ್ಡಬಲ್ಲಷ್ಟು ಡೇಂಜರಸ್ ಈ ಹೀಟ್ ಸ್ಟ್ರೋಕ್. ಪ್ರಾಬ್ಲಮ್ ಇದೆ. ಯಾಕೆ ಅಂದರೆ ಎಲ್ಲಿ ನೋಡಿದರೆ ಎಲ್ಲ ಕಡೆ ಗಿಡ ಕಟ್ ಮಾಡ್ತಿದ್ದಾರೆ. ನಾವು ಎಲ್ಲ ಕಡೆ ಗಿಡ ಬೆಳೆದಿದೆ, ಏನಾಗುತ್ತೆ, ಎಲ್ಲ ನೆರಳಿರುತ್ತೆ. ಆ ನೆರಳಿಂದ ನಮಗೇನೋ ಒಂದು ಸ್ವಲ್ಪ ಶ್ಯಾಡೋ ಬೀಳುತ್ತೆ. ಅದು ಬೀಳಬಾರ್ದಂದರೆ ಎಲ್ಲಿ ಇದ್ರೂ ಸ್ವಲ್ಪ ಗ್ರೀನರಿ ಇದ್ದರೆ ನಮಗೂ ಒಳ್ಳೆಯದು. ನಮಗೆ ನಡೆಯೋಕ್ಕಾಗ್ತಿಲ್ಲ, ಫುಲ್ ಬಿಸಿಲಿದೆ. ಶಿವರಾತ್ರಿ ಮುಂಚೆನೇ ತುಂಬ ಬಿಸಿಲಾಗ್ತಿದೆ. ಅದರಿಂದ ಸ್ವಲ್ಪ ಎಲ್ಲ ಕಡೆ ಟ್ರೀಸ್ ಬೆಳೆದಿದ್ರೆ ಚೆನ್ನಾಗುತ್ತೆ. ಮೇಡಮ್, ಈ ಸಿಚುವೇಶನ್ ನೋಡಿದ್ರೆ ಮುಂದೆ ಏನಾಗುತ್ತೆ ಅಂತ ಗೆಸ್ಸೇ ಮಾಡೋಕ್ಕಾಗ್ತಾ ಇಲ್ಲ. ಆ ರೀತಿ ಇದೆ. ಹೀಗೆ ತಡ್ಕೊಳಕ್ಕಾಗ್ತಿಲ್ಲ ಜನ. ಮುಂದೆ ಹೋಗ್ತಾ ಹೋಗ್ತಾ ಏನು ಮನೆಯಿಂದ ಈಚೆಗೆ ಬರೋಕ್ಕಾಗ್ದಿರೋ ಪರಿಸ್ಥಿತಿ ಬಂದರೂ ಬರ್ಬೋದು. ಮೋಸ್ಟ್ಲಿ ನನ್ನ ಪ್ರಕಾರ ಬೆಳಗ್ಗೆ ಮತ್ತು ಈವ್ನಿಂಗ್ ಬಿಟ್ಟರೆ ಮಧ್ಯಾಹ್ನ ಯಾರು ಆಚೆ ಕಡೆ ಬರೋದು ಕಾಣೆ ಅಂತ ಅನಿಸುತ್ತೆ. ನೋಡೋಣ ಮುಂದೆ. ಪ್ರಕೃತಿ ಮುಂದೆ ನಾವೇನು ಊಹೆ ಮಾಡೋಕ್ಕಾಗಲ್ಲ. ಪ್ರಕೃತಿ ಏನು ಬೇಕಾದ್ರೂ ಬದಲಾವಣೆ ಮಾಡ್ಬೋದು. ಪ್ರಕೃತಿಗಿರೋ ಕೆಚ್ಚು ಯಾರಿಗೂ ಇಲ್ಲ. ಪ್ರಕೃತಿ ನಮ್ಗೆ ಗೊತ್ತಿದೆ. ಕೇರಳದಲ್ಲಿ ಏನಾಯಿತೋ, ಆಚೆ ಕಡೆ ಏನಾಯಿತೋ ಎಲ್ಲ ನೋಡಿದ್ದೀವಿ. ಮನಸ್ಸು ಆದಷ್ಟು ಪ್ರಕೃತಿ ಕಡೆ ಗಮನ ಕೊಡಬೇಕು. ಪ್ರಕೃತಿನ ಉಳಿಸಿ ಬೆಳೆಸಿಲ್ಲ ಅಂತಂದರೆ ಆಚೆ ಕಡೆ ಎಲ್ಲ ಎಲ್ಲೂ ಹೋಗೋಕ್ಕಾಗಲ್ಲ. ಆ ಥರ ನಾವೇ ತಗೋತೀವಿ. ಇಂಥ ಸಿಚುವೇಶನ್ ನಾವು ಕ್ರಿಯೇಟ್ ಮಾಡ್ಕೊತಿದ್ದೀವಿನೋ ಅಂತ ಅನಿಸುತ್ತೆ. ಒಂದು ಮಹತ್ವದ ಮೆಡಿಕಲ್ ಕಂಡೀಷನ್ ಈ ಒಂದು ನಾವು ಏನು ನೋಡಬೇಕಂದ್ರೆ ಹೀಟ್ ಸ್ಟ್ರೋಕ್ ಅನ್ನೋದು ಒಂದು ಸಾಧ್ಯತೆ ಇದೆ. ಕೆಲವು ಲಕ್ಷಣಗಳು, ಯಾರಾದರೂ ಮನುಷ್ಯ ಭಾಳ ಹೊತ್ತು ಬಿಸಿಲಲ್ಲಿ ಕೆಲಸ ಮಾಡುವಾಗ ಎಚ್ಚರದಲ್ಲಿ ವ್ಯತ್ಯಾಸ ಆದರೆ, ಮೈ ಭಾಳ ಬಿಸಿ ಆದರೆ, ಅಥವಾ ಸ್ಕಿನ್ನೆಲ್ಲ ರೆಡ್ ಆದರೆ, ಹೃದಯ ಬಡ್ತ ಫಾಸ್ಟ್ ಆದರೆ, ಕೈಕಾಲು ಇಟ್ಕೊಳ್ಳೋದು, ಇವೆಲ್ಲ ಹೀಟ್ ಸ್ಟ್ರೋಕ್ ಸಿಂಪ್ಟಮ್ಸು. ಇದೊಂದು ಮೆಡಿಕಲ್ ಎಮರ್ಜೆನ್ಸಿ. ಇದನ್ನು ನಾವು ಇಗ್ನೋರ್ ಮಾಡಿದರೆ ಪೇಷಂಟ್ ಅನ್ಕಾನ್ಷಿಯಸ್ ಆಗ್ಬೋದು, ಪ್ರಾಣಕ್ಕೂ. ಎಷ್ಟೇ ವೈದ್ಯರು ಹೇಳ್ತಾ ಇದ್ದದನ್ನ ಕೇಳಿಸ್ಕೊಳ್ತಾ ಇದ್ವಿ. ಬಿರು ಬಿಸಿಲಿನಿಂದಾಗಿ ವೆಲ್ಕಮ್ ಬ್ಯಾಕ್. ಸಿಟಿ ಮಂದಿಗೆ ಬೇಸಿಗೆಗೂ ಮುನ್ನವೇ ಶಾಕ್ ಎದುರಾಗ್ತಾ ಇದೆ. ಫೆಬ್ರವರಿಯಲ್ಲೇನೆ ಬೆಂಗಳೂರಿಗೆ ಹೀಟ್ ಸ್ಟ್ರೋಕ್ ಕಂಟಕ ಎದುರಾಗ್ತಾ ಇದೆ. ರಣಭಯಂಕರ ಬಿಸಿಲಿಗೆ ಕಂಗಾಲಾಗಿದ್ದಾರೆ ಸಿಟಿ ಮಂದಿ. ಬಿರು ಬಿಸಿಲಿನಿಂದಾಗಿ ಆರೋಗ್ಯದ ಸಮಸ್ಯೆ ಕೂಡ ಎದುರಾಗ್ತಾ ಇದೆ. ಹೀಟ್ ಸ್ಟ್ರೋಕ್ ಬಗ್ಗೆ ಎಚ್ಚರ ಇರಲಿ ಅಂತ ಹೇಳಿ ವೈದ್ಯರು ಕಿವಿಮಾತು ಹೇಳ್ತಿದ್ದಾರೆ. ನಿರ್ಲಕ್ಷಿಸಿದ್ರೆ
ಸಾವನ್ನು ಕೂಡ ತಂದೊಡ್ಡಬಲ್ಲಷ್ಟು ಡೇಂಜರಸ್ ಈ ಹೀಟ್ ಸ್ಟ್ರೋಕ್. ಪ್ರಾಬ್ಲಮ್ ಇದೆ. ಯಾಕೆ ಅಂದರೆ ಎಲ್ಲಿ ನೋಡಿದರೆ ಎಲ್ಲ ಕಡೆ ಗಿಡ ಕಟ್ ಮಾಡ್ತಿದ್ದಾರೆ. ಎಲ್ಲ ಕಡೆ ಗಿಡ ಬೆಳೆದಿದೆ, ಏನಾಗುತ್ತೆ ಎಲ್ಲ ನೆರಳಿರುತ್ತೆ. ಆ ನೆರಳಿಂದ ನಮಗೇನೋ ಒಂದು ಸ್ವಲ್ಪ ಶ್ಯಾಡೋ ಬೀಳುತ್ತೆ. ಅದು ಬೀಳಬಾರ್ದಂದ್ರೆ ಎಲ್ಲಿ ಇದ್ರೂ ಸ್ವಲ್ಪ ಗ್ರೀನರಿ ಇದ್ದರೆ ನಮಗೂ ಒಳ್ಳೆಯದು. ನಮಗೆ ನಡೆಯೋಕ್ಕಾಗ್ತಿಲ್ಲ, ಫುಲ್ ಬಿಸಿಲಿದೆ. ಶಿವರಾತ್ರಿ ಮುಂಚೆನೇ ತುಂಬ ಬಿಸಿಲಾಗ್ತಿದೆ. ಅದರಿಂದ ಸ್ವಲ್ಪ ಎಲ್ಲ ಕಡೆ ಟ್ರೀಸ್ ಬೆಳೆದಿದ್ರೆ ಚೆನ್ನಾಗುತ್ತೆ. ಮೇಡಮ್, ಈ ಸಿಚುವೇಶನ್ ನೋಡಿದ್ರೆ ಮುಂದೆ ಏನಾಗುತ್ತೆ ಅಂತ ಗೆಸ್ಸೇ ಮಾಡೋಕ್ಕಾಗ್ತಾ ಇಲ್ಲ. ಆ ರೀತಿ ಇದೆ. ಹೀಗೆ ತಡ್ಕೊಳಕ್ಕಾಗ್ತಿಲ್ಲ ಜನ. ಮುಂದೆ ಹೋಗ್ತಾ ಹೋಗ್ತಾ ಏನು ಮನೆಯಿಂದ ಈಚೆಗೆ ಬರೋಕ್ಕಾಗ್ದಿರೋ ಪರಿಸ್ಥಿತಿ ಬಂದರೂ ಬರ್ಬೋದು. ಮೋಸ್ಟ್ಲಿ ನನ್ನ ಪ್ರಕಾರ ಬೆಳಗ್ಗೆ ಮತ್ತು ಈವ್ನಿಂಗ್ ಬಿಟ್ಟರೆ ಮಧ್ಯಾಹ್ನ ಯಾರೂ ಆಚೆ ಕಡೆ ಬರೋದು ಕಾಣೆ ಅಂತ ಅನಿಸುತ್ತೆ. ನೋಡೋಣ ಮುಂದೆ. ಪ್ರಕೃತಿ ಮುಂದೆ ನಾವೇನು ಊಹೆ ಮಾಡೋಕ್ಕಾಗಲ್ಲ. ಪ್ರಕೃತಿ ಏನು ಬೇಕಾದ್ರೂ ಬದಲಾವಣೆ ಮಾಡ್ಬೋದು. ಪ್ರಕೃತಿಗಿರೋ ಕೆಚ್ಚು ಯಾರಿಗೂ ಇಲ್ಲ. ಪ್ರಕೃತಿ ನಮ್ಗೆ ಗೊತ್ತಿದೆ. ಕೇರಳದಲ್ಲಿ ಏನಾಯಿತೋ, ಆಚೆ ಕಡೆ ಏನಾಯಿತೋ ಎಲ್ಲ ನೋಡಿದ್ದೀವಿ. ಮನಸ್ಸು ಆದಷ್ಟು ಪ್ರಕೃತಿ ಕಡೆ ಗಮನ ಕೊಡಬೇಕು. ಪ್ರಕೃತಿನ ಉಳಿಸಿ ಬೆಳೆಸಿಲ್ಲ ಅಂತಂದರೆ ಆಚೆ ಕಡೆ ಎಲ್ಲ ಎಲ್ಲೂ ಹೋಗೋಕ್ಕಾಗಲ್ಲ. ಆ ಥರ ನಾವೇ ತಗೋತೀವಿ. ಇಂಥ ಸಿಚುವೇಶನ್ ನಾವು ಕ್ರಿಯೇಟ್ ಮಾಡ್ಕೊತಿದ್ದೀವಿನೋ ಅಂತ ಅನಿಸುತ್ತೆ. ಒಂದು ಮಹತ್ವದ ಮೆಡಿಕಲ್ ಕಂಡೀಷನ್ ನಾವು ಏನು ನೋಡಬೇಕಂದ್ರೆ ಹೀಟ್ ಸ್ಟ್ರೋಕ್ ಅನ್ನೋದು ಒಂದು ಸಾಧ್ಯತೆ ಇದೆ. ಕೆಲವು ಲಕ್ಷಣಗಳು, ಯಾರಾದರೂ ಮನುಷ್ಯ ಭಾಳ ಹೊತ್ತು ಬಿಸಿಲಲ್ಲಿ ಕೆಲಸ ಮಾಡುವಾಗ ಎಚ್ಚರದಲ್ಲಿ ವ್ಯತ್ಯಾಸ ಆದರೆ, ಮೈ ಭಾಳ ಬಿಸಿ ಆದರೆ, ಅಥವಾ ಸ್ಕಿನ್ನೆಲ್ಲ ರೆಡ್ ಆದರೆ, ಹೃದಯ ಬಡ್ತ ಫಾಸ್ಟ್ ಆದರೆ, ಕೈಕಾಲು ಇಟ್ಕೊಳ್ಳೋದು, ಇವೆಲ್ಲ ಹೀಟ್ ಸ್ಟ್ರೋಕ್ ಸಿಂಪ್ಟಮ್ಸು. ಇದೊಂದು ಮೆಡಿಕಲ್ ಎಮರ್ಜೆನ್ಸಿ. ಇದನ್ನು ನಾವು ಇಗ್ನೋರ್ ಮಾಡಿದರೆ ಪೇಷಂಟ್ ಅನ್ಕಾನ್ಷಿಯಸ್ ಆಗ್ಬೋದು, ಪ್ರಾಣಕ್ಕೂ. ಎಷ್ಟೇ ವೈದ್ಯರು ಹೇಳ್ತಾ ಇದ್ದದನ್ನ ಕೇಳಿಸ್ಕೊಳ್ತಾ ಇದ್ವಿ. ಬಿಸಿಲಿನಿಂದಾಗಿ ವೆಲ್ಕಮ್ ಬ್ಯಾಕ್. ಸಿಟಿ ಮಂದಿಗೆ ಬೇಸಿಗೆಗೂ ಮುನ್ನವೇ ಶಾಕ್ ಎದುರಾಗ್ತಾ ಇದೆ. ಫೆಬ್ರವರಿಯಲ್ಲೇನೆ ಬೆಂಗಳೂರಿಗೆ ಹೀಟ್ ಸ್ಟ್ರೋಕ್ ಕಂಟಕ ಎದುರಾಗ್ತಾ ಇದೆ. ರಣಭಯಂಕರ ಬಿಸಿಲಿಗೆ ಕಂಗಾಲಾಗಿದ್ದಾರೆ ಸಿಟಿ ಮಂದಿ. ಬಿಸಿಲಿನಿಂದಾಗಿ ಆರೋಗ್ಯದ ಸಮಸ್ಯೆ ಕೂಡ ಎದುರಾಗ್ತಾ ಇದೆ. ಹೀಟ್ ಸ್ಟ್ರೋಕ್ ಬಗ್ಗೆ ಎಚ್ಚರ ಇರಲಿ ಅಂತ ಹೇಳಿ ವೈದ್ಯರು ಕಿವಿಮಾತು ಹೇಳ್ತಿದ್ದಾರೆ. ನಿರ್ಲಕ್ಷಿಸಿದ್ರೆ ಸಾವನ್ನು ಕೂಡ ತಂದೊಡ್ಡಬಲ್ಲಷ್ಟು ಡೇಂಜರಸ್ ಈ ಹೀಟ್ ಸ್ಟ್ರೋಕ್. ಪ್ರಾಬ್ಲಮ್ ಇದೆ. ಯಾಕೆ ಅಂದರೆ ಎಲ್ಲಿ ನೋಡಿದರೆ ಎಲ್ಲ ಕಡೆ ಗಿಡ ಕಟ್ ಮಾಡ್ತಿದ್ದಾರೆ. ಎಲ್ಲ ಕಡೆ ಗಿಡ ಬೆಳೆದಿದೆ, ಏನಾಗುತ್ತೆ ಎಲ್ಲ ನೆರಳಿರುತ್ತೆ. ಆ ನೆರಳಿಂದ ನಮಗೇನೋ ಒಂದು ಸ್ವಲ್ಪ ಶ್ಯಾಡೋ ಬೀಳುತ್ತೆ. ಅದು ಬೀಳಬಾರ್ದಂದ್ರೆ ಎಲ್ಲಿ ಇದ್ರೂ ಸ್ವಲ್ಪ ಗ್ರೀನರಿ ಇದ್ದರೆ ನಮಗೂ ಒಳ್ಳೆಯದು. ನಮಗೆ ನಡೆಯೋಕ್ಕಾಗ್ತಿಲ್ಲ, ಫುಲ್ ಬಿಸಿಲಿದೆ. ಶಿವರಾತ್ರಿ ಮುಂಚೆನೇ ತುಂಬ ಬಿಸಿಲಾಗ್ತಿದೆ. ಅದರಿಂದ ಸ್ವಲ್ಪ ಎಲ್ಲ ಕಡೆ ಟ್ರೀಸ್ ಬೆಳೆದಿದ್ರೆ ಚೆನ್ನಾಗುತ್ತೆ. ಮೇಡಮ್, ಈ ಸಿಚುವೇಶನ್ ನೋಡಿದ್ರೆ ಮುಂದೆ ಏನಾಗುತ್ತೆ ಅಂತ ಗೆಸ್ಸೇ ಮಾಡೋಕ್ಕಾಗ್ತಾ ಇಲ್ಲ. ಆ ರೀತಿ ಇದೆ. ಹೀಗೆ ತಡ್ಕೊಳಕ್ಕಾಗ್ತಿಲ್ಲ ಜನ. ಮುಂದೆ ಹೋಗ್ತಾ ಹೋಗ್ತಾ ಏನು ಮನೆಯಿಂದ ಈಚೆಗೆ ಬರೋಕ್ಕಾಗ್ದಿರೋ ಪರಿಸ್ಥಿತಿ ಬಂದರೂ ಬರ್ಬೋದು. ಮೋಸ್ಟ್ಲಿ ನನ್ನ ಪ್ರಕಾರ ಬೆಳಗ್ಗೆ ಮತ್ತು ಈವ್ನಿಂಗ್ ಬಿಟ್ಟರೆ ಮಧ್ಯಾಹ್ನ ಯಾರೂ ಆಚೆ ಕಡೆ ಬರೋದು ಕಾಣೆ ಅಂತ ಅನಿಸುತ್ತೆ. ನೋಡೋಣ ಮುಂದೆ. ಪ್ರಕೃತಿ ಮುಂದೆ ನಾವೇನು ಊಹೆ ಮಾಡೋಕ್ಕಾಗಲ್ಲ. ಪ್ರಕೃತಿ ಏನು ಬೇಕಾದ್ರೂ ಬದಲಾವಣೆ ಮಾಡ್ಬೋದು. ಪ್ರಕೃತಿಗಿರೋ ಕೆಚ್ಚು ಯಾರಿಗೂ ಇಲ್ಲ. ಪ್ರಕೃತಿ ನಮ್ಗೆ ಗೊತ್ತಿದೆ. ಕೇರಳದಲ್ಲಿ ಏನಾಯಿತೋ, ಆಚೆ ಕಡೆ ಏನಾಯಿತೋ ಎಲ್ಲ ನೋಡಿದ್ದೀವಿ. ಮನಸ್ಸು ಆದಷ್ಟು ಪ್ರಕೃತಿ ಕಡೆ ಗಮನ ಕೊಡಬೇಕು. ಪ್ರಕೃತಿನ ಉಳಿಸಿ ಬೆಳೆಸಿಲ್ಲ ಅಂತಂದರೆ ಆಚೆ ಕಡೆ ಎಲ್ಲ ಎಲ್ಲೂ ಹೋಗೋಕ್ಕಾಗಲ್ಲ. ಆ ಥರ ನಾವೇ ತಗೋತೀವಿ. ಇಂಥ ಸಿಚುವೇಶನ್ ನಾವು ಕ್ರಿಯೇಟ್ ಮಾಡ್ಕೊತಿದ್ದೀವಿನೋ ಅಂತ ಅನಿಸುತ್ತೆ. ಒಂದು ಮಹತ್ವದ ಮೆಡಿಕಲ್ ಕಂಡೀಷನ್ ನಾವು ಏನು ನೋಡಬೇಕಂದ್ರೆ ಹೀಟ್ ಸ್ಟ್ರೋಕ್ ಅನ್ನೋದು ಒಂದು ಸಾಧ್ಯತೆ ಇದೆ. ಕೆಲವು ಲಕ್ಷಣಗಳು, ಯಾರಾದರೂ ಮನುಷ್ಯ ಭಾಳ ಹೊತ್ತು ಬಿಸಿಲಲ್ಲಿ ಕೆಲಸ ಮಾಡುವಾಗ ಎಚ್ಚರದಲ್ಲಿ ವ್ಯತ್ಯಾಸ ಆದರೆ, ಮೈ ಭಾಳ ಬಿಸಿ ಆದರೆ, ಅಥವಾ ಸ್ಕಿನ್ನೆಲ್ಲ ರೆಡ್ ಆದರೆ, ಹೃದಯ ಬಡ್ತ ಫಾಸ್ಟ್ ಆದರೆ, ಕೈಕಾಲು ಇಟ್ಕೊಳ್ಳೋದು, ಇವೆಲ್ಲ ಹೀಟ್ ಸ್ಟ್ರೋಕ್ ಸಿಂಪ್ಟಮ್ಸು. ಇದೊಂದು ಮೆಡಿಕಲ್ ಎಮರ್ಜೆನ್ಸಿ. ಇದನ್ನು ನಾವು ಇಗ್ನೋರ್ ಮಾಡಿದರೆ ಪೇಷಂಟ್ ಅನ್ಕಾನ್ಷಿಯಸ್ ಆಗ್ಬೋದು, ಪ್ರಾಣಕ್ಕೂ. ಎಷ್ಟೇ ವೈದ್ಯರು ಹೇಳ್ತಾ ಇದ್ದದನ್ನ ಕೇಳಿಸ್ಕೊಳ್ತಾ ಇದ್ವಿ. ಬಿಸಿಲಿನಿಂದಾಗಿ ವೆಲ್ಕಮ್ ಬ್ಯಾಕ್. ಸಿಟಿ ಮಂದಿಗೆ ಬೇಸಿಗೆಗೂ ಮುನ್ನವೇ ಶಾಕ್ ಎದುರಾಗ್ತಾ ಇದೆ. ಫೆಬ್ರವರಿಯಲ್ಲೇನೆ ಬೆಂಗಳೂರಿಗೆ ಹೀಟ್ ಸ್ಟ್ರೋಕ್ ಕಂಟಕ ಎದುರಾಗ್ತಾ ಇದೆ. ರಣಭಯಂಕರ ಬಿಸಿಲಿಗೆ ಕಂಗಾಲಾಗಿದ್ದಾರೆ ಸಿಟಿ ಮಂದಿ. ಬಿಸಿಲಿನಿಂದಾಗಿ ಆರೋಗ್ಯದ ಸಮಸ್ಯೆ ಕೂಡ ಎದುರಾಗ್ತಾ ಇದೆ. ಹೀಟ್ ಸ್ಟ್ರೋಕ್ ಬಗ್ಗೆ ಎಚ್ಚರ ಇರಲಿ ಅಂತ ಹೇಳಿ ವೈದ್ಯರು ಕಿವಿಮಾತು ಹೇಳ್ತಿದ್ದಾರೆ. ನಿರ್ಲಕ್ಷಿಸಿದ್ರೆ ಸಾವನ್ನು ಕೂಡ ತಂದೊಡ್ಡಬಲ್ಲಷ್ಟು ಡೇಂಜರಸ್ ಈ ಹೀಟ್ ಸ್ಟ್ರೋಕ್. ಪ್ರಾಬ್ಲಮ್ ಇದೆ. ಯಾಕೆ ಅಂದರೆ ಎಲ್ಲಿ ನೋಡಿದರೆ ಎಲ್ಲ ಕಡೆ ಗಿಡ ಕಟ್ ಮಾಡ್ತಿದ್ದಾರೆ. ಎಲ್ಲ ಕಡೆ ಗಿಡ ಬೆಳೆದಿದೆ, ಏನಾಗುತ್ತೆ ಎಲ್ಲ
ನೆರಳಿರುತ್ತೆ, ಆ ನೆರಳಿಂದ ನಮಗೇನೋ ಒಂದು ಸ್ವಲ್ಪ ಶ್ಯಾಡೋ ಬೀಳುತ್ತೆ. ಅದು ಬೀಳಬಾರ್ದಂದ್ರೆ ಎಲ್ಲಿಯೂ ಇದ್ರೂ ಸ್ವಲ್ಪ ಗ್ರೀನರಿ ಇದ್ದರೆ ನಮಗೂ ಒಳ್ಳೆಯದು. ನಮಗೆ ನಡೆಯೋಕ್ಕಾಗ್ತಿಲ್ಲ, ಫುಲ್ ಬಿಸಿಲಿದೆ. ಶಿವರಾತ್ರಿ ಮುಂಚೆನೇ ತುಂಬ ಬಿಸಿಲಾಗ್ತಿದೆ. ಅದರಿಂದ ಸ್ವಲ್ಪ ಎಲ್ಲ ಕಡೆ ಟ್ರೀಸ್ ಬೆಳೆದಿದ್ರೆ ಚೆನ್ನಾಗಿ ಆಗುತ್ತೆ. ಮೇಡಮ್, ಈ ಸಿಚುವೇಶನ್ ನೋಡಿದ್ರೆ ಮುಂದೆ ಏನಾಗುತ್ತೆ ಅಂತ ಗೆಸ್ಸೇ ಮಾಡೋಕ್ಕಾಗ್ತಾ ಇಲ್ಲ. ಆ ರೀತಿ ಇದೆ. ಹೀಗೆ ತಡ್ಕೊಳಕ್ಕಾಗ್ತಿಲ್ಲ ಜನ. ಮುಂದೆ ಹೋಗ್ತಾ ಹೋಗ್ತಾ ಏನು ಮನೆಯಿಂದ ಈಚೆಗೆ ಬರೋಕ್ಕಾಗ್ದಿರೋ ಪರಿಸ್ಥಿತಿ ಬಂದರೂ ಬರ್ಬೋದು. ಮೋಸ್ಟ್ಲಿ ನನ್ನ ಪ್ರಕಾರ ಬೆಳಗ್ಗೆ ಮತ್ತು ಈವ್ನಿಂಗ್ ಬಿಟ್ಟರೆ ಮಧ್ಯಾಹ್ನ ಯಾರು ಆಚೆ ಕಡೆ ಬರೋದು ಕಾಣೆ ಅಂತ ಅನಿಸುತ್ತೆ. ನೋಡೋಣ ಮುಂದೆ. ಪ್ರಕೃತಿ ಮುಂದೆ ನಾವೇನು ಊಹೆ ಮಾಡೋಕ್ಕಾಗಲ್ಲ. ಪ್ರಕೃತಿ ಏನು ಬೇಕಾದ್ರೂ ಬದಲಾವಣೆ ಮಾಡ್ಬೋದು. ಪ್ರಕೃತಿಗಿರೋ ಕೆಚ್ಚು ಯಾರಿಗೂ ಇಲ್ಲ. ಪ್ರಕೃತಿ ನಮ್ಗೆ ಗೊತ್ತಿದೆ. ಕೇರಳದಲ್ಲಿ ಏನಾಯಿತೋ, ಆಚೆ ಕಡೆ ಏನಾಯಿತೋ ಎಲ್ಲ ನೋಡಿದ್ದೀವಿ. ಮನಸ್ಸು ಆದಷ್ಟು ಪ್ರಕೃತಿ ಕಡೆ ಗಮನ ಕೊಡಬೇಕು. ಪ್ರಕೃತಿನ ಉಳಿಸಿ ಬೆಳೆಸಿಲ್ಲ ಅಂತಂದರೆ ಆಚೆ ಕಡೆ ಎಲ್ಲ ಎಲ್ಲೂ ಹೋಗೋಕ್ಕಾಗಲ್ಲ. ಆ ಥರ ನಾವೇ ತಗೋತೀವಿ. ಇಂಥ ಸಿಚುವೇಶನ್ ನಾವು ಕ್ರಿಯೇಟ್ ಮಾಡ್ಕೊತಿದ್ದೀವಿನೋ ಅಂತ ಅನಿಸುತ್ತೆ. ಒಂದು ಮಹತ್ವದ ಮೆಡಿಕಲ್ ಕಂಡೀಷನ್ ನಾವು ಏನು ನೋಡಬೇಕಂದ್ರೆ ಹೀಟ್ ಸ್ಟ್ರೋಕ್ ಅನ್ನೋದು ಒಂದು ಸಾಧ್ಯತೆ ಇದೆ. ಕೆಲವು ಲಕ್ಷಣಗಳು, ಯಾರಾದರೂ ಮನುಷ್ಯ ಭಾಳ ಹೊತ್ತು ಬಿಸಿಲಲ್ಲಿ ಕೆಲಸ ಮಾಡುವಾಗ ಎಚ್ಚರದಲ್ಲಿ ವ್ಯತ್ಯಾಸ ಆದರೆ, ಮೈ ಭಾಳ ಬಿಸಿ ಆದರೆ, ಅಥವಾ ಸ್ಕಿನ್ನೆಲ್ಲ ರೆಡ್ ಆದರೆ, ಹೃದಯ ಬಡಿತ ಫಾಸ್ಟ್ ಆದರೆ, ಕೈಕಾಲು ಇಟ್ಕೊಳ್ಳೋದು, ಇವೆಲ್ಲ ಹೀಟ್ ಸ್ಟ್ರೋಕ್ ಸಿಂಪ್ಟಮ್ಸು. ಇದೊಂದು ಮೆಡಿಕಲ್ ಎಮರ್ಜೆನ್ಸಿ. ಇದನ್ನು ನಾವು ಇಗ್ನೋರ್ ಮಾಡಿದರೆ ಪೇಷಂಟ್ ಅನ್ಕಾನ್ಷಿಯಸ್ ಆಗ್ಬೋದು, ಪ್ರಾಣಕ್ಕೂ. ಎಷ್ಟೇ ವೈದ್ಯರು ಹೇಳ್ತಾ ಇದ್ದದನ್ನ ಕೇಳಿಸ್ಕೊಳ್ತಾ ಇದ್ವಿ. ಬಿಸಿಲಿನಿಂದಾಗಿ